ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಕಣ್ಣುರಿ, ಅಯ್ಯೋ ಕಣ್ಣುರಿ, ಅಯ್ಯೋ ಕಣ್ಣುರಿ, ಕಣ್ಣುರಿ. ಅವ್ರ ಪರೀಕ್ಷೆ ಮಾಡೋದಕ್ಕೆ ಹೋಗಿ ನಿಮ್ ಕಣ್ಣು ಹೋಯ್ತಲ್ವಾ? ಅಮ್ಮನವ್ರ ಕೃಪೆ ಇವ್ರ ಮೇಲಿದೆ ಅನ್ನೋದೇ ಆದ್ರೆ ನಿಮ್ಗೆ ಹೋಗಿರೋ ದೃಷ್ಟಿ ಮತ್ತೆ ಬರೋ ಹಾಗೆ ಮಾಡ್ಲಿ, ಆಮೇಲೆ ನೋಡೋಣ. ಆಗ್ಲಿ, ಅದು ಆಗೋಗ್ಲಿ. ತ್ರಿಪುರ ಸುಂದರಿ, ಬಾಲ ತ್ರಿಪುರ ಸುಂದರಿ, ಬಾಲ ತ್ರಿಪುರ ಸುಂದರಿ. ಅಯ್ಯೋ ಕಣ್ ಕಾಣಿಸ್ತೈತಿ, ಅಯ್ಯೋ ತಾಯಿ ತ್ರಿಪುರ ಸುಂದರಿ, ಅಯ್ಯೋ ಕಣ್ ಕಾಣಿಸ್ತೈತಿ ನನಗೆ, ಅಯ್ಯೋ ಕಣ್ ಕಾಣಿಸ್ತೈತಿ, ಅಯ್ಯೋ ತಾಯಿ ತ್ರಿಪುರ ಸುಂದರಿ, ಅಮ್ಮ ತಾಯಿ ನನಗೆ ಕಣ್ ಕಾಣಿಸ್ತಾ ಇದೆ. ಇವರ ಬಹಿಷ್ಕಾರನ ವಾಪಸ್ ತಗೊಳ್ಳೋ ನಿರ್ಧಾರ ಆಡಳಿತ ಮಂಡಳಿಗೆ ಬಿಟ್ಟಿದ್ದು. ಇಷ್ಟು ವರ್ಷದಿಂದ ಅಮ್ಮನವ್ರನ್ನ ಅಹಂಕಾರದಿಂದ ಪೂಜಿಸ್ತಿದ್ದೆ, ಆದರೆ ಒಂದು ದಿವಸನೂ ಅಮ್ಮನವ್ರ ದರ್ಶನ ಆಗಿರಲಿಲ್ಲ. ನನ್ನ ಅಹಂಕಾರ ಮುರಿಯೋದಕ್ಕೆ ಅಂತಲೇ ಮಹಾತಾಯಿ ನಿನ್ನೊಳಗೆ ಅವತರಿಸಿದಾಳೆ. ಈಗ ನಿಮ್ಮ ಅನುಮಾನ ಬಿಟ್ಟು ಎಲ್ಲರ ಮೇಲೂ ಅಮ್ಮನವ್ರ ಕೃಪೆ ಇರುತ್ತೆ ಅಂತ ಸಾಬೀತಾಯ್ತಲ್ಲ. ಇನ್ನು ಮುಂದಕ್ಕಾದ್ರೂ ಭಕ್ತಿಯಿಂದ ಪೂಜೆ ಮಾಡಿ. ನಿಮ್ಮ ಭಕ್ತಿ ಮೂಲಕ ಅಮ್ಮನವರು ಜನರನ್ನ ಕಾಪಾಡ್ತಾರೆ. ಹಾಗೇ ಆಗಲಿ, ಹಾಗೇ ಆಗಲಿ ತಾಯಿ. ಅಪ್ಪ, ನಾವು ಬಂದ ಕೆಲಸ ಮುಗೀತು, ನಡಿ ಹೋಗೋಣ. ಸಿದ್ಧಗಂಧರ್ವ ಯಕ್ಷಾದ್ಯೈರಸುರೈರಮರೈರಪಿ, ಸಿದ್ಧಗಂಧರ್ವ ಯಕ್ಷಾದ್ಯೈರಸುರೈರಮರೈರಪಿ, ಸೇವ್ಯಮಾನಾ ಸದಾ ಭೂಯಾತ್, ಸೇವ್ಯಮಾನಾ ಸದಾ ಭೂಯಾತ್, ಸಿದ್ಧಿದಾ ಸಿದ್ಧಿದಾ. ಆ ರಾಜರ ಕಾಲದಲ್ಲಿ ನಮ್ಮ ದೇವಸ್ಥಾನಕ್ಕೆ ಮತ್ತೆ ಊರ ಹೊರಗಡೆ ಇದೆಯಲ್ಲ ಬೆಟ್ಟಕ್ಕೂ ಸುರಂಗ ಮಾರ್ಗ ಇತ್ತು ಅನ್ನೋದನ್ನ ನಮ್ಮ ತಾತ ಹೇಳ್ತಿದ್ರು. ನಾನು ಅದನ್ನ ಕೇಳಿದ್ದೀನಿ. ಬಂಗಾರಿ ಅವ್ರು ಹೇಳ್ದಾಗೆ ರಾಜರ ಕಾಲದಲ್ಲಿ ಇಲ್ಲಿಂದ ದೇವಸ್ಥಾನಕ್ಕೆ ಸೇರೋ ಸುರಂಗ ಮಾರ್ಗ ಇದೆ ಅಂತ. ಹಾಗಾದ್ರೆ ಇಲ್ಲಿ ಸುರಂಗ ಮಾರ್ಗ ಇದೆಯಾ? ಇದ್ರೂ ಎಲ್ಲಿರುತ್ತೆ? ಇವಳನ್ನ ಸುಮ್ಮನಾಗಿಸ್ಬೇಕು. ನಾನು ಇಷ್ಟಪಡೋ ಹುಡುಗನ ಮನೆ ಕಡೆ ಇವಳು ತಲೆ ಹಾಕು ಮಲಗಬಾರ್ದು. ಹಾಗೆ ಮಾಡಬೇಕು. ಏಯ್, ಒಬ್ಳೇ ಇದ್ದಾಳೆ,
ನಡಿಯ ಎತ್ತಕೊಂಡ್ಬಿಡೋಣ. ಸುಮ್ಮನಿರೋ ಗುರು, ಮೊದಲೇ ಪೊಲೀಸು, ಹಾಗೆಲ್ಲ ಒಬ್ಬೊಬ್ಬರೇ ಬಂದಿರಲ್ಲ, ಜೊತೆಲಿ ಯಾರಾದರೂ ಬಂದಿರ್ತಾರೆ, ನೋಡಬೇಕು. ಸರಿ ಹಾಗಾದ್ರೆ ನೀನು ನೋಡ್ಕೊಂಡು ಬಾ. ಮನುಕುಲಕ್ಕೆ ದ್ವೇಷ, ಸೇಡು ಅನ್ನೋದು ತುಂಬ ಕೆಟ್ಟದ್ದನ್ನು ಮಾಡುತ್ತೆ. ಅವರ ದ್ವೇಷದ ಭಾವನೆ ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡುತ್ತೆ. ಕಾಲ ಕಾಲಕ್ಕೆ ಇದನ್ನೆಲ್ಲ ನಿಯಂತ್ರಿಸಬೇಕು. ಸರ್ವರು ಸುಖವಾಗಿ ಬಾಳೋದನ್ನು ಕಲಿಬೇಕು. ಅದನ್ನು ನಾನು ಕಲಿಸ್ಬೇಕು. ಏನು ಮಗಳೇ ಒಬ್ಬೊಬ್ಳೆ ಮಾತಾಡ್ತಿರ್ತೀಯ, ಏನೇನು ಯೋಚನೆ ಮಾಡ್ತಿರ್ತೀಯ? ಏನಾಗಿದೆ ನಿಂಗೆ? ನಿದ್ದೆ ಬಂದಿಲ್ವಾ? ನಮಸ್ಕಾರ ಮೇಡಮ್. ಏಯ್, ಯಾರು ನೀನು? ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯಾ? ಏನು ಕೆಲಸ ನಿಂಗಿಲ್ಲಿ? ನಿಮ್ಗೆ ಮರ್ಯಾದೆ ಮಾಡಬೇಕು ಅಂತ ನಮ್ಮ ಅಣ್ಣ ಹೇಳಿ ಕಳ್ಸಿದ್ದಾರೆ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಣ್ಣನ? ಯಾರಿಗಣ್ಣ? ಏನು ಮರ್ಯಾದೆ ಮಾಡ್ತಾನಂತೆ? ನಿನ್ನ ಈ ಊರಿನಲ್ಲಿ ನಾನು ಯಾವತ್ತೂ ನೋಡೇ ಇಲ್ಲ. ಯಾರೋ ನೀನು? ನನ್ನ ಇವರಲ್ಲಿ ನೋಡಿದ್ರೆ ನೀವು ಸುಮ್ಮನೆ ಬಿಟ್ಬಿಡ್ತಿದ್ದೀರಾ? ಅಂದ್ರೆ ನಾವು ಹೊರಗಡೆ ಬರೋದೇ ಅಪರೂಪ. ಹೀಗೆ ಸನ್ಮಾನ ಮರ್ಯಾದೆ ಮಾಡ್ಬೇಕಂದಾಗ ಮಾತ್ರ ಜನಗಳನ್ನ ಹುಡ್ಕೊಂಡು ಬರ್ತೀವಿ. ಈಗ ನಿಮ್ಮನ್ನು ಹುಡ್ಕೊಂಡ್ ಬಂದಿದ್ದಲ್ಲ ಹಾಗೆ. ಏಯ್, ಸರಿಯಾಗಿ ಹೇಳೋ, ಯಾರೋ ನೀನು? ನಿನಗೇನೋ ಇಲ್ಲಿ ಕೆಲಸ? ಹೇಳೋ. ಹೆಚ್ಚಿಗೆ ಯಾಕೆ ಮಾತು? ಈಗ ನೀವು ಬರ್ತಿರೋ ಇಲ್ಲ ಎತ್ತಾಕೊಂಡು ಹೋಗ್ಬೇಕೋ? ಏಯ್, यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्. परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे. परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे. संभवामि ಏಯ್, ಎತ್ಕೊಳ್ಳೋಣ. संभवामि युगे युगे. त्र्यम्बकं यजामहे ಬರೋ. पुष्टिवर्धनं पूर्वामुकमिव बन्धनात् मृत्योर्मुक्षीयमामृतात्. दुष्टशिक्षकं शिष्टरक्षकं सुरसुपूजितम् असुरमर्दनं राक्षससंहारम्.
ಇದೇ ಕಣ ಇಳಿಸ್ಬಿಟ್ಟೆ, ಸುಸ್ತಾಗ್ಬಿಡ್ತಾ? ನಾ ಎತ್ಕೊಳ್ಳ? ಸುಸ್ತು ಪಸ್ತು ಏನು ಇಲ್ಲ ಕಣೋ. ಈ ಅಮ್ಮನ್ ನೋಡ್ತಿದ್ರೆ ಹುಮ್ಮಸ್ ಜಾಸ್ತಿ ಆಗುತ್ತೆ. ಮತ್ತೆ ಯಾಕೆ ಇಳಿಸ್ಬಿಟ್ಟೆ? ಈ ಅಮ್ಮನ್ ನೋಡ್ತಾ ಇದ್ರೆ ನನ್ಗೊಂದು ಯೋಚನೆ ಬರ್ತಿದೆ. ಏನನ್ನ ಅದು? ಮೊದಲು ನಾವು ಅನ್ಭವಿಸೋಣ, ಆಮೇಲೆ ಅಣ್ಣನ್ಗೆ ಒಪ್ಸೋಣ. ಓ, ಯಾಕೆ ಯೋಚನೆ ಸರಿ ಬರ್ತಿಲ್ಲ ನನಗೆ. ಇಂಥ ಕೆಲಸ ಮಾಡೋಕ್ಕಿಂತ ಮುಂಚೆ ಇನ್ನೊಂದ್ಸಲ ಯೋಚನೆ ಮಾಡು. ಮೊದಲೇ ಪೊಲೀಸ್ ಅಮ್ಮ ಇವಳು. ಏಯ್, ಅಪ್ಶಕ್ನ ನುಡಿಬೇಡವೋ. ಹೆಂಗೂ ಪ್ರಜ್ಞೆ ತಪ್ಪಿದೆ, ಯಾರಿಗೂ ಗೊತ್ತಾಗಲ್ಲ. ಯಥಾ ಯಥಾ ಧರ್ಮಸ್ಯ. ಇದೇನಪ್ಪ ಇದು? ಒಂಥರ ನಮ್ಮೂರಿನ ಥರನೇ ಇದೆ. ಗಿಡ ಮರ ಎಲ್ಲ ಇದೊಂಥರ ಚೆನ್ನಾಗಿದೆ ಅಲ್ಲ. ಏನಾರೋ ಒಂಚೂರು ತಿನ್ನೋಕೆ ಸಿಕ್ಕರೆ ಹೊಟ್ಟೆಲಿರೋ ರಾಕ್ಷಸರನ್ನ ಸುಮ್ಮನಾಗಿಸ್ಬೋದು. ಏನಾರೋ ಒಂಚೂರು ತಿನ್ನೋಕೆ ಸಿಗ್ಬೇಕಲ್ವಾ? ಎಲ್ಲಿ ಹುಡ್ಕೋದಿಲ್ಲಿ? ಐ ಸದ್ಯ ಮರಳುಗಾಡಲ್ಲಿ ನೀರು ಸಿಕ್ತಾಗೆ ಈ ಹಣ್ಣಿನ ಮರ ಸಿಕ್ತು. ಸದ್ಯಕ್ಕೆ ಈ ಹಣ್ಣು ತಿಂದು ಹೊಟ್ಟೆನ ಸ್ವಲ್ಪ ಶಾಂತಿ ಮಾಡ್ಕೊಂತೀನಿ. ಐ ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ಊರಲ್ಲಿ ನಾನು ತಿಂದೇ ಇಲ್ಲ ಇದನ್ನ. ಇದು ನನಗೆ ಸಿಗದೇ ಇಲ್ಲ. ಊರಿಗೆ ಹೋದ್ಮೇಲೆ ನನ್ನ ತಾತಂಗೆ ಹೇಳಿ ತರ್ಸ್ಕೋಬೇಕು. ಏನೋ ಗಂಟೆ ಶಬ್ದ ಕೇಳಿಸ್ತಿದ್ಯಲ್ಲ, ಇಲ್ಲೆಲ್ಲರೂ ಹಸು ಮಾಡಿದ್ಯಾ?
ಹುಷಾರಿಕೊಂಡ್ರು, ಅಪಾಯ ಇದೆ. ಯಾರೋ ಹೊರಗಿನಿಂದ ಬಂದಿದ್ದಾರೆ. ಜಾಗ್ರತೆ ಜಾಗ್ರತೆ. ಆಗಿದ್ದಾಗಲಿ ಇವ್ರನ್ನ ಮಾತಾಡ್ಸಿ ಬಿಡ್ತೀನಿ. ನೀನೆಂದೂ ಕಂಡು ಕೇಳರಿಯದ ಅನೇಕ ಅಪಾಯಗಳು ಎದುರಾಗಬಹುದು. ಆದರೆ ಯಾವುದಕ್ಕೂ ಹೆದರಬಾರದು, ಮುಂದೆ ಹೋಗಬೇಕು. ಹಾಗೆ ಹೋದರೆ ನಿನಗೆ ಕಿನ್ನರರ ಲೋಕ ಸಿಗುತ್ತದೆ. ಅಲ್ಲಿ ಎಲ್ಲರೂ ನಿನ್ನಷ್ಟೇ ಎತ್ತರವಿರುತ್ತಾರೆ. ಅವರು ಕೂಡ ನಿನ್ನ ಜೊತೆ ಆಟವಾಡ್ತಾರೆ. ಆದರೆ ನೀನು ಆಟದಲ್ಲಿ ಮೈ ಮರೆಯುವಂತಿಲ್ಲ. ಏಕೆಂದರೆ ಅವರ ಲೋಕದಲ್ಲೇ ಮರಕತಲಿಂಗವಿರುವುದು. ನೀನು ಅವರೊಂದಿಗೆ ಉಪಾಯದಿಂದ ಮಾತನಾಡಿ ಜಾಣತನದಿಂದ ಪಂಚಲಿಂಗಗಳಲ್ಲಿ ಮೊದಲನೆಯದಾದ ಮರಕತಲಿಂಗವನ್ನು ತರಬೇಕು. ಯಾರು ನೀವೆಲ್ಲ? ನೀವ್ ಹೇಳಿಲ್ಲ ಅಂದ್ರೆ ನಂಗೆ ಗೊತ್ತಾಗಲ್ಲ. ಯಾರು ನೀವೆಲ್ಲ? ನಮ್ಮ ಜಾಗಕ್ಕೆ ಬಂದು ನಮ್ಮನ್ನೇ ಪ್ರಶ್ನೆ ಕೇಳ್ತೀಯ. ನೀವ್ಯಾರು ಅಂತ, ನೀನ್ ಯಾರು ಅಂತ ಹೇಳು. ಅದಕ್ಕೆ ಕರೆಕ್ತೀರಾ? ತಾಳ್ಮೆ ಇರಲಿ, ನಾನೇ ಹೇಳ್ತೀನಿ ಕೇಳಿ. ನನ್ನ ಹೆಸರು ಹಿರಣ್ಮಯಿ ಅಂತ, ನಮ್ಮಪ್ಪ ಬಂಗಾರಿ ಅಂತ. ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯ್ತಾರೆ. ಇಲ್ಲಿಗೆ ಯಾಕೆ ಬಂದೆ? ಅದನ್ನೇ ಹೇಳ ಅಂತಿದ್ದೆ. ನೀವೇ ಪ್ರಶ್ನೆ ಕೇಳ್ಬಿಟ್ರಲ್ಲ, ತುಂಬಾ ಆತ್ರ ನಿಮ್ಗೆ. ಎಲ್ಲಿಗೆ ಬಂದ್ ಕಾರಣ? ನಾನು ಮತ್ತೆ ಅಮ್ಮನವರು ಒಂದು ಆಟ ಆಡ್ತಾ ಇದೀವಿ. ಏನ್ ಆಟ? ಅಮ್ಮನವ್ರು ಹೇಳಿದ್ದಾರೆ, ಕುಜ್ರು ಇಟ್ಕೊಂಡಿರೋ ಮರ್ಕತಲಿಂಗನ ನಂಗೆ ತಂದ್ಕೊಡು ಅಂತ. ನಾನು ತಗೊಂಡೋಗಿ ಕೊಟ್ರೆ ನಾನೇ ಗೆದ್ದಾಗೆ. ಆಗ ನಂಗೆ ಬಹುಮಾನ ಕೊಡ್ತಾರೆ. ಅದಕ್ಕೆ ಬಂದಿದ್ದೀನಿ ನಾನು. ಅಮ್ಮನವ್ರು ಹೇಳಿರೋ ಕುಜ್ರು ನೀವೇನಾ ಅಂತ ಅನ್ನಿಸ್ತಿದೆ. ನಿಮ್ಮ ಅಮ್ಮನವ್ರು ಹೇಳಿರೋ ಕುಬ್ದ್ರು ನಾವೇ ಅಲ್ವೋ ಅಂತ ಗೊತ್ತಿಲ್ಲ. ಆದ್ರೆ ನಾವು ಕುಬ್ದ್ರೆ ನನಗೆ ಅನ್ನಿಸ್ತಿದೆ ನಾನು ಹುಡ್ಕೊಂಡ್ಬಂದಿರೋದು ನಿಮ್ಮನ್ನೇನಾ ಅಂತ. ದಯವಿಟ್ಟು ಆ ಮರ್ಕತ್ಲಿಂಗನ ನನಗೆ ಕೊಟ್ಬಿಡಿ, ನಾನು ತಗೊಂಡು ಹೋಗ್ತೀನಿ. ಮರ್ಕತ್ಲಿಂಗನ? ಹೌದು, ಅದೇ ಮರ್ಕತ್ಲಿಂಗ. ಬಾ ನಮ್ ಜೊತೆ. ಎಲ್ಲಿಗೆ? ನಾನು ಎಲ್ಲಿಗೂ ಬರಲ್ಲ, ನನಗೆ ಮರ್ಕತ್ಲಿಂಗ ಕೊಡಿ. ಆಯ್ತು, ಮರತ್ನಿಂಗ ಕೊಡಿಸ್ತೀನಿ, ಬಾ ನಮ್ಮ ಜೊತೆ ಹೋಗೋಣ. ಹಬ್ಬ ಸದ್ಯ ನನಗೆ ಮರ್ಕತ್ಲಿಂಗ ಸಿಗತ್ತೆ ಅಂದ್ರೆ ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ.